ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೈರೆಕ್ಟ್ ವ್ಲಾಗ್ ಜೊತೆಗೆ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ ನಾನು. ಹಾಗೆ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಕೂಡ ಫ್ರೆಶ್ ಅಪ್ ಆಗಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಪ್ಪು ಕೂಡ ಆವಾಗ ತಾನೇ ಎದ್ದ, ಕಿಚನ್ಗೆ ಬಂದು ಎದ್ದ. ಅವನಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಹಾಲಿಗೆ ಬಿಟ್ಟೆ. ಫುಲ್ಲು ಅಂಡಾಡೋಕ್ಕೆ ಶುರು ಮಾಡಿಬಿಟ್ಟ. ನಾನು ತೋರಿಸ್ತೀನಿ ಆಮೇಲೆ ಅವ್ನು ಎಷ್ಟು ಅಂಡಾಡಿರ್ತಾನೆ ಅವನು ಅಂಗನವಾಡಿಗೆ ಹೋಗೋ ಅಷ್ಟೊತ್ತಿಗೆ ಅಂತ. ಆದರೆ ನಾನು ಅವನ್ನ ಕೈ ಹಿಡಿಯೋಕ್ಕಾಗಲ್ಲ, ಇಲ್ಲ ನನಗೆ ಅಡುಗೆ ಮಾಡ್ಲಿಕ್ಕೆ ಬಿಡಲ್ಲ ಅವನು. ಹಾಗಾಗಿ ಆಟ ಆಡ್ಕೊಂಡ್ಲಿ ಅಂಡಾಡಲಿ ಏನಾದರೂ ಮಾಡಲಿ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಇನ್ನು ನಾನಿವತ್ತು ಒಂದೊಳ್ಳೆ ಹೈ ಪ್ರೋಟೀನ್ ಇರುವಂತಹ, ನಿಮಗೆ ಗೊತ್ತೇ ಇರುತ್ತೆ ಹಳ್ಳಿ ಸ್ಟೈಲಿನಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅಂದರೆ ಮಿಕ್ಸ್ ಸೊಪ್ಪು ಹಾಕ್ಬಿಟ್ಟು ಹೆಸ್ರು ಕಾಳು ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ಆ್ಯಂಡ್ ಏನಾದರೂ ಡಯಟ್ ಫಾಲೋ ಮಾಡ್ತಾಯಿದ್ರೆ ಇದನ್ನು ಮಿಸ್ ಮಾಡ್ಕೊಂಬಿಡಿ. ಖಂಡಿತವಾಗ್ಲೂ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನು ಕೂಡ ಅಷ್ಟೇ, ಆದಷ್ಟು ಇದನ್ನು ಇನ್ಕ್ಲೂಡ್ ಮಾಡ್ಕೊತೀನಿ. ಅಂದರೆ ಸೊಪ್ಪು ಪಲ್ಯ ಇದನ್ನೆಲ್ಲ ಮಾಡಿನೇ ಅಲ್ವಾ ನಾವು ಊಟ ಮಾಡೋದು. ಹಾಗಾಗಿ ಅದ್ರ ಜೊತೆ ರೈಸ್ ಜಾಸ್ತಿ ತಿನ್ನೋ ಬದಲು ಮುದ್ದೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ರೈಸು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಇನ್ನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮನೇಲಿ ಎಲ್ಲರೂ ಮುದ್ದೆ ತಿಂತಾರೆ, ಅಪ್ಪು ಕೂಡ ತಿಂತಾನೆ. ಹಾಗಾಗಿ ನಮಗೆ ಎಕ್ಸ್ಪೆಷಲಿ ನಮಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಹಾಗಾಗಿ ನಿಮಗೆ ಗೊತ್ತೇ ಇರುತ್ತೆ, ಹೇಳೋದೇನು ಅವಶ್ಯಕತೆ ಇರಲ್ಲ. ಸೊ ಯಾರಾದರೂ ಡಯಟ್ ಫಾಲೋ ಮಾಡ್ತಾರೆ ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ. ಆ್ಯಂಡ್ ಬೆಳಗ್ಗೆ ಇಷ್ಟು ಊಟ ಮಾಡಿದ್ರೂ ಸಾಕು, ತುಂಬಾ ಹೈ ಲೆವೆಲಲ್ಲಿ ನಮಗೆ ಎನರ್ಜಿ ಇರುತ್ತೆ, ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಕೊಬೋದು. ಆ್ಯಂಡ್ ಸಿಂಪಲ್ಲಾಗಿ ಒಗ್ಗರಣೆನ ಕೊಡ್ತೀನಿ ನಾನು ಬಸ್ಸಾರಿಗೆ. ಪಲ್ಯ ಮಾಡಬೇಕಾದ್ರೆ ತುಂಬ ಏನು ಹಾಕ್ಲಿಕ್ಕೆ ಹೋಗಲ್ಲ. ಇನ್ನು ಮುದ್ದೆ ಎಲ್ಲ ಮಾಡಿಕೊಂಡು ಸಾಂಬಾರು ಕೂಡ ಎಲ್ಲ ಮಾಡಿಕೊಂಡು ಒಂದೇ ಸತಿ ಅಡುಗೆ ಅಂತೂ ಮುಗಿಸ್ಕೊಂಡೆ ಇವತ್ತು. ಯಾಕಂದರೆ ಹೊರಗಡೆ ಹೋಗೋದಿತ್ತು ನನಗೆ. ಅದ್ರ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೆಲವೊಂದಿಷ್ಟು ವಿಚಾರಗಳನ್ನ. ಆ್ಯಂಡ್ ಏನಕ್ಕೆ ಹೋಗಿದ್ದೆ ಎತ್ತ ಅಂತಲೂ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ಅವನ್ನ ಸ್ಕೂಲಿಗೆ ಕಳ್ಸೋಕ್ಕಿಂತ ಮುಂಚೆ ಒಂದು ಸತಿ ಎಲ್ಲ ಬರೆಸ್ತೀನಿ. ಸೊ ಅವ್ನಿಗೆ ಇವಾಗ ಅಂಗನವಾಡಿಲಿ ಈ ಥರ ಬುಕ್ಕಲ್ಲಿ ಬರ್ಸೋಕ್ಕೆ ಹೇಳ್ತಾ ಇದ್ದಾರೆ. ಅವರೇ ಹಾಕ್ಕೊಡ್ತಾರೆ. ಜಸ್ಟ್ 2 ಲೆಟರ್ಸ್ ಮಾತ್ರ ಅವ್ನು ಇನ್ನೂ ನಿಜವಾಗ್ಲೂ ಬರೆಯಲ್ಲ. ನಾನೇ ಅದು ಕೈ ಹಿಡ್ಸ್ಕೊಂಡು ಬರ್ಸಿರೋದು. ನಾನು ಇನ್ನೊಂದು ಬುಕ್ನಲ್ಲಿ ಹಾಕ್ಕೊಡ್ತೀನಿ, ದೊಡ್ಡ ಅಕ್ಷರ ಥರ ಹಾಕ್ಕೊಡ್ತೀನಿ. ಅದನ್ನು ತಿದ್ದೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಷ್ಟೇ. ಫೋರ್ಸಾಗಿ ನಾವೇನೂ ಅವನಿಗೆ ಇದನ್ನು ಮಾಡ್ತಾಯಿಲ್ಲ. ಕಲರ್ಸ್ ಎಲ್ಲ ಮಾಡ್ತಾನೆ, ಆರಾಮಾಗಿರ್ತಾನೆ. ಇನ್ನು ಅವನ್ನ ಅಂಗನವಾಡಿಗೆ ಕಳ್ಸಿದ್ಮೇಲೆ ನೋಡ್ತಾ ಇದ್ದೀರಾ ನಾನು ಮನೆ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ. ನಾನು ಬೆಳಗಿನ ಜಾವ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಅಂಡಾಡಬಾರ್ದು ಅಂತ. ಅಡುಗೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿರ್ತಾನೆ. ಪರವಾಗಿಲ್ಲ. ಆದರೂ ಮಕ್ಕಳಿರೋ ಮನೆಯಲ್ಲಿ ಅವ್ರಿಗೊಂದು ಏಜ್ ಬರೋ ಗಂಟ ಹಿಂಗೆ ಇರುತ್ತೆ ಮನೆ. ಅವರೇ ಕಲ್ತ್ಕೊಳ್ಳೋ ಗಂಟ ಹಿಂಗೆ ಇರುತ್ತೆ, ಏನಾಗಲ್ಲ. ಅವ್ನು 10 ಗಂಟೆಗೆ ಅಂಗನವಾಡಿಗೆ ಕಳಿಸ್ದೆ. ಇನ್ನು 10:30 ಅಷ್ಟೊತ್ತಿಗೆ ನಾನು ಏನೇನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ. ನಾನೇನಾದರೂ ಅವನ್ನ ಕೈ ಹಿಡಿದ್ರೆ ನಿಜವಾಗ್ಲೂ ಅವನೊಂದು ನಿಮಿಷ ಇರಲ್ಲ. ಆ್ಯಂಡ್ ಈಚೆಗಡೆನೂ ಕೂಡ ಜಾಸ್ತಿ ಬಿಡೋದಕ್ಕಾಗಲ್ಲ. ಯಾಕಂದರೆ ಓಡಾಡ್ತಿರ್ತಾರೆ, ಯಾರು ಏನು ಹಿಡ್ಕೊಂಡು ಹೋಗ್ಬಿಡ್ತಾರೋ, ಇಲ್ಲ ನಾಯಿ ಕಚ್ಚಿಬಿಡುತ್ತೋ, ಈ ಥರ ಅವ್ನು ತುಂಬಾ ತುಂಟ ಅವನು. ಹಾಗಾಗಿ ಅವ್ನು ಒಳಗೆ ಆದಷ್ಟು ಒಳಗೂ ಇರ್ತಾನೆ, ಕೆಲವು ಸತಿ ಈಚೆಗಡೆನೂ ಇರ್ತಾನೆ ಹಂಗೆ. ಸೊ ಅವ್ನು ಹೋದ್ಮೇಲೆ ಮನೆ ನೋಡಿ ಇಷ್ಟು ನೀಟಾಗಿ ಕಾಣಿಸುತ್ತೆ. ಇನ್ನು ಪ್ರವೀಣ್ ಅವರು ಕೂಡ ಬಂದರು. ಅವ್ರಿಗೂ ಕೂಡ ಒಟ್ಟಿಗೆ ಊಟ ಹಾಕ್ಕೊಟ್ಟು ನಾನು ಮುದ್ದೆ ಸ್ವಲ್ಪ ಪಲ್ಯ ಸಾಂಬಾರು ತಿಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಹೊರಟ ಮೇಲೆ ನನಗೆ ಏನೇನೆಲ್ಲ ಕೆಲಸ ಇತ್ತು ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನನ್ನ ಫ್ರೆಂಡ್ಗೂ ಕೂಡ ಹೋಗಿದ್ದೆ. ನಿಮಗೆ ಗೊತ್ತು, ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ರೀಸೆಂಟಾಗಿ ಬಿಸ್ನೆಸ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಅವ್ರು ಹೇಗೆ ಮಾಡ್ತಾಯಿದ್ದಾರೆ ಕೆಲವೊಂದಿಷ್ಟು ತಿಳ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದೆ. ಅದನ್ನು ಕೂಡ ನಾನು ಅವ್ರ ಮನೆಗೆ ಹೋಗಿದ್ದೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ಅವರೆಲ್ಲ ಹೊರಗಡೆ ಇದ್ದರು. ಸೊ ಅಲ್ಲೇ ಮಾತಾಡಿಸ್ಕೊಂಡು ಅವ್ರ ಮನೆಗೂ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೆಲವೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡು ಆ್ಯಂಡ್ ನನಗೆ ಕೆಲವೊಂದು ಸ್ಕ್ಯಾಮ್ ಎಲ್ಲ ಆಗಿತ್ತು, ಅದನ್ನು ಕೂಡ ಅವ್ರ ಹತ್ರ ಹಂಚ್ಕೊಂಡೆ. ಮಾಡ್ತಾಯಿದ್ದೀರಾ ಸ್ವಲ್ಪ ಹುಷಾರಾಗಿರಿ, ಹೇಗಂದ್ರೆ ಹಾಗೆ ಮಾತಾಡ್ತಾರೆ ಅಂತೆಲ್ಲ ಅವ್ರ ಹತ್ರ ನಾವು ಶೇರ್ ಮಾಡಿಕೊಂಡು ಇಬ್ಬರು ಮಾತಾಡ್ಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವಾತಿ ಅವರೇ, ಅಷ್ಟು ಸ್ವಲ್ಪ ಇನ್ಫಾರ್ಮೇಷನ್ ನನಗೆ ಕೊಟ್ಟಿದ್ದಕ್ಕೆ. ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ನಂಗೆ ಆ ಬಿಸ್ನೆಸ್ ಬಗ್ಗೆ ಎಲ್ಲ. ಹಾಗಾಗಿ ಐಡಿಯಾ ಒಂಚೂರು ಬಂತು. ಇನ್ನು ಐಬ್ರೋ ಮಾಡೋಕ್ಕೆ ಬರ್ತೀನಿ, ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿದರು ಒಬ್ಬರು. ಹಾಗಾಗಿ ಆ ಶಾಪ್ಗೆ ಹೋಗಿ ಐಬ್ರೋ ಎಲ್ಲ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಮಳೆ ಬರೋ ಥರ ಆಗಿತ್ತು. ಬಟ್ಟೆಗಳನ್ನೆಲ್ಲ ಬೇಗನೆ ಎತ್ಕೊಂಡು ಬಂದುಬಿಟ್ಟೆ ಮನೆ ಒಳಗೆ. ಆ್ಯಂಡ್ ಏನಾಯಿತು ಆ ಸ್ಯಾರಿ ಬಿಸ್ನೆಸ್ದಾಗಿರ್ಬೋದು, ನನಗೇನು ಸ್ಕ್ಯಾಮ್ ಆಯಿತು ಅದನ್ನೆಲ್ಲ ನಾನು ಡೀಟೇಲಾಗಿ ಹೇಳಿದ್ದೀನಿ. ನೀವು ಕೂಡ ಆದಷ್ಟು ಎಚ್ಚರವಾಗಿರಿ, ಯಾವುದನ್ನು ಮೋಸ ಹೋಗಬೇಡಿ. ಹಾಗೆ ಇವಾಗ ವ್ಲಾಗ್ನಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದಮೇಲೆ ಊಟ ಎಲ್ಲ ಮುಗಿಸಿ ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೋಗಿ ಬಟ್ಟೆ ಎಲ್ಲ ಎತ್ಕೊಂಬಂದೆ, ಮಳೆ ಕೂಡ ಬರ್ತಾಯಿದೆ. ಎಲ್ಲಿ ಜೋರಾಗಿ ನಾನು ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಆದಷ್ಟು ಜೋರಾಗೆ ಮಾತಾಡ್ತಾಯಿದ್ದೀನಿ. ಐಬ್ರೋ ಮಾಡ್ಸೋಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಮಾಡಿ ಕಳಿಸ್ದೆ ಅವ್ರಿಗೆ. ಅದನ್ನೆಲ್ಲ ನಾನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಲ್ಲ, ಯಾಕಂದ್ರೆ ಅಷ್ಟು ಪೇಷನ್ಸ್ ಇರೋಲ್ಲ. ಅವರು ಮಾಡಿ ನೀಟಾಗಿ ಕಳಿಸ್ಬಿಟ್ರೆ ಸಾಕು ಅನ್ನೋದೊಂದು ತಲೆಯಲ್ಲಿರುತ್ತೆ. ಹಾಗಾಗಿ
ಏನು ಹೇಳಬೇಕು ಅಂತ ಬಂದೆ ಅಂತ ಅಂದರೆ, ನಾನು ಹೇಳ್ಬೇಕಂದ್ರೆ ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ತಮಿಳಿನಲ್ಲಿ ಹಾಕಿದ್ದೀನಿ, ಗೊತ್ತಿರುತ್ತೆ. ಅದು ಸ್ಯಾರಿ ಬಿಸ್ನೆಸ್ಸು. ಸೊ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀರಾ ಅಂದರೆ ನೀವೇ ಡೈರೆಕ್ಟಾಗಿ ಹೋಗಿ ನೋಡಿ ಮಾಡಿ ಇಲ್ಲ ಅಂದರೆ ನೀವು ಯಾವುದೂ ಮಾಡೋಕ್ಕೆ ಹೋಗಬೇಡಿ, ದೊಡ್ಡ ಸ್ಕ್ಯಾಮೇ ಮಾಡಿಬಿಡ್ತಾರೆ. ಸೊ ನನ್ನ ಹತ್ರನೂ ಈ ಒಂದು ವಾರಕ್ಕಿಂತ ಒಂದು ವಾರ ಅಲ್ಲ, ಒಂದು 3-4 ಡೇಸ್ ಆಯಿತು, ಒಂದು ದೊಡ್ಡ ಸ್ಕ್ಯಾಮೇ ಆಯಿತು. ನನ್ನ ಹತ್ರ ದುಡ್ಡು ಹಾಕ್ಸ್ಕೊಳಕ್ಕೆ ಟ್ರೈ ಮಾಡಿದ್ರು. ಹೆಣ್ಮಕ್ಳು ಅಂದರೆ ಎಷ್ಟು ಕುಗ್ಗಿಸ್ತಾರೆ ಅಂತಂದರೆ ನಮ್ಮನ್ನು ಭಯಪಡಿಸ್ತಾರೆ, ಹಾಕ್ಬಿಡ್ತಾರೆ ತಕ್ಷಣ ಅಂತೇಳಿ ಹಾಕಿಸ್ಬಿಡ್ತಾರೆ. ಸೊ ನಾನು ಹೇಳಬೇಕು ಅಂದರೆ ಸ್ಯಾರಿ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಇವಾಗ ತುಂಬ ಜನ ಕೇಳ್ತಾಯಿದ್ರಿ ನಾನು ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡಿ ಅಂತ. ನನಗೆ ಅಷ್ಟು ಐಡಿಯಾಸ್ ಗೊತ್ತಿಲ್ಲ ನಿಜವಾಗ್ಲೂ. ಹೋಲ್ಸೇಲಲ್ಲಿ ತೊಗೋಬೇಕಾ, ರಿಟೇಲಲ್ಲಿ ತೊಗೋಬೇಕಾ, ಮ್ಯಾನುಫ್ಯಾಕ್ಚರಲ್ಲಿ ತೊಗೋಬೇಕಾ, ಹೆಂಗೆ ತೊಗೋಬೇಕು, ಯಾರು ನಮಗೆ ಕೊಡ್ತಾರೆ, ಈ ಥರದ್ದೆಲ್ಲ ನನಗೆ ತಲೆಯಲ್ಲಿ ಓಡ್ತಾಯಿತ್ತು. ಹಾಗಾಗಿ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಸವಾಸಕ್ಕೆ ಹಾಕೋಕೆ ಹೋಗಿರಲಿಲ್ಲ. ನನ್ನ ಫ್ರೆಂಡ್ ಇವಾಗ ರೀಸೆಂಟಾಗಿ ಸ್ಯಾರಿ ಬಿಸ್ನೆಸ್ನ ಮಾಡ್ತಿದ್ದಾರೆ, ನಿಮಗೆ ಗೊತ್ತು. ಹಾಗಾಗಿ ನಾನು ಅವ್ರ ಹತ್ರ ಎಲ್ಲ ತಿಳ್ಕೊತಾ ಇದ್ದೆ ಫೋನ್ ಮಾಡಿ. ಆಮೇಲೆ ನಾನೇನು ಅಂದ್ಕೊಂಡೆ ಅಂದರೆ, ಇವಾಗೆಲ್ಲ ರೀಸೆಲ್ಲಿಂಗ್ ಮಾಡ್ತಾರಲ್ಲ, ವಾಟ್ಸಪ್ಪಲ್ಲಿ ಫೋಟೋಸ್ ಎಲ್ಲ ಹಾಕಿ ಆ ಥರ ಮಾಡೋಣ ಸ್ವಲ್ಪ ದಿವಸ. ಅದಾದಮೇಲೆ ನನ್ನ ಕೈಲಿ ಆದರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಜಸ್ಟು ಆವಾಗ ಅಂದ್ಕೊಂಡು ನಾನೇನು ಮಾಡಿದೆ ಅಂದರೆ, ರೀಸೆಲ್ಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಒಂದು 2 ಡೇಸ್ ಆದಮೇಲೆ ನಂದೊಂದು ಪೇಜ್ ಕ್ರಿಯೇಟ್ ಮಾಡಿದೆ, AS ಸಿಲ್ಕ್ ಹೌಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು ಫೋಟೋಸ್ ಹಾಕಿ ಮಾಡೋಣ, ಈ ಥರ ಏನಾದರೂ ವರ್ಕೌಟ್ ಆಗುತ್ತಾ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಕ್ರಿಯೇಟ್ ಮಾಡಿ, ನಾನು ಅನುಗೌಡ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ, ಅದ್ರ ಸ್ಟೋರಿಗೆ ನಾನು ಆ ಒಂದು ಪೇಜನ್ನ ಹಾಕಿದೆ. ಅದನ್ನ ನೋಡಿಕೊಂಡು ಬೆಳಗ್ಗೆ ಅದನ್ನು ಹಾಕಿದ್ದೀನಿ. ಮಧ್ಯಾಹ್ನ ನನಗೆ ಫ್ರಾಡ್ ಮಾಡೋಕ್ಕೆ ಕಾಲ್ ಮಾಡಿದ್ದಾರೆ, ದೊಡ್ಡ ಸ್ಕ್ಯಾಮ್ ಮಾಡೋಕ್ಕೆ. ಅಂದರೆ ದುಡ್ಡು ನಮ್ಮ ಹತ್ರ ತೊಗೊಳೋದಕ್ಕೆ ಹೆಣ್ಮಕ್ಳು ಭಯ ಬಿದ್ದುಬಿಡ್ತಾರೆ, ಸೋಷಿಯಲ್ ಮೀಡ್ಯಾದಲ್ಲಿದ್ದಾರೆ, ಕಳಿಸ್ಬಿಡ್ತಾರೆ ನಮಗೆ ಅಂತ ಸ್ಕ್ಯಾಮ್ ಮಾಡೋಕ್ಕೆ. ಅವಯ್ಯ ಒಬ್ಬ ಫಸ್ಟು ಮಾತಾಡ್ದ, ನಾನು ಇಂಥ ಕ್ರಿಯೇಷನ್ಸು ಚಿಕ್ಕಪೇಟೆಯಿಂದ ಮಾತಾಡ್ತಿರೋದು, ನೀವು ಬಟ್ಟೆ ಹಾಕಿಸ್ಕೊಂಡಿದ್ದೀರ ಅಂದರೆ ಟಾಪು ಚೂಡಿದಾರೆಲ್ಲ, ನಂಗೆ ದುಡ್ಡು ಹಾಕಿಲ್ಲ, ಮೋಸ ಮಾಡ್ತಾಯಿದ್ದೀರ, ದೊಡ್ಡ ಫ್ರಾಡು ನೀನು, ಹಂಗೆ ಹೆಂಗೆ ಅಂತೆಲ್ಲ ಮಾತಾಡ್ತಾರೆ. ನನಗೆ ಸಡನ್ನಾಗಿ ಶಾಕ್ ಆಗೋಯ್ತು, ಏನಪ್ಪ ಇದು, ನಾನು ಇನ್ನೂ ಇವಾಗ ತಾನೇ ಅಂದ್ಕೊಂಡು ಬರೀ ಅಂದ್ಕೊಂಡಿದ್ದೀನಿ ಅಷ್ಟೇ ಮಾಡಬೇಕು ಅಂತ. ಇನ್ನೂ ಯಾರ ಹತ್ರ ನಾನು ಹೇಳೇ ಇಲ್ಲ, ಹೇಳಬೇಕು ಅಂದರೆ ನಾನು ಮಾಡ್ತೀನಿ ಏನು ಇಂಥ ಅಂತ. ಎಲ್ಲಿಂದ ಇನ್ನೂ ನಾನು ಸೀರೆಗಳು ತೊಗೋತೀನಿ ಅಂತ ನಾನು ಯಾರಿಗೂ ಇದನ್ನು ಮಾಡಿಲ್ಲ. ಆಗಲೇ ಈ ಥರ ಬಂದುಬಿಟ್ಟಿದ್ಯಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಗಿ ನಾನು ಅವ್ರನ್ನ ಕೇಳ್ತಾಯಿದ್ದೀನಿ, ನೀವು ಮಿಸ್ ಆಗಿ ಯಾರನ್ನಾದರೂ ಇದನ್ನು ಮಾಡ್ಕೊಂಡು ಮಾಡಿರ್ಬೋದು ಸರ್ ನೋಡಿ ಅಂತ. ಆಮೇಲೆ ನೀವೇ ತಾನೇ ನೀವೇ ಮಾಡಿರೋದು, ನೀವೇ ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿದ್ದೀರಾ, ಬಟ್ಟೆ ಎಲ್ಲ ನೋಡಿದರೆ ನಮ್ಮ ಹತ್ರ ವೀಡಿಯೋ ಕಾಲ್ ರೆಕಾರ್ಡ್ ಇದೆ ಅಂತ. ನಾನು ಯಾವಾಗ ಗುರು ಮಾಡಿದೆ ಅಂತ ನಾನು. ಆಮೇಲೆ 4500 ರೂಪಾಯಿ ಇಮಿಡಿಯೇಟ್ಲಿ ಕಳಿಸಿ, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಹೆಂಗೆ ಅಂತ. ನಾನು, ಸರ್ ನೀವು ಯಾರಿಗೋ ಮಿಸ್ಸಾಗಿ ಕಾಲ್ ಮಾಡಿದ್ದೀರಾ, ಒಂದ್ಸತಿ ಚೆಕ್ಔಟ್ ಮಾಡಿಬಿಟ್ಟು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ ನಾನು. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋಕ್ಕೆ ಶುರುವಾಯಿತು ಆ ನಂಬರಿಂದ. ನಾನು ಇಗ್ನೋರ್ ಮಾಡಿಬಿಟ್ಟೆ, ನಾನು ಸದ್ಯಕ್ಕೆ ನೋಡಲಿಲ್ಲ, ಯಾಕಂದರೆ ಗೊತ್ತಲ್ಲ ಈ ಥರ ಫ್ರಾಡ್ ಮಾಡಬೇಕಾದ್ರೆ ನಾವೇನಾದರೂ ಮೆಸೇಜ್ಗಳು ನೋಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ. ಅದಾದಮೇಲೆ ಒಂದು 30 ಸೆಕೆಂಡ್, ಒಂದು 30 ನಿಮಿಷ ಆದಮೇಲೆ ಇನ್ನೊಂದು ನಂಬರಿಂದ ಇನ್ನೊಬ್ಬರು ಅದೇ ಅವ್ರ ಜೊತೆಗೆ ಇದ್ದವ್ರು ಯಾರೋ ಒಬ್ಬರು ಫೋನ್ ಮಾಡಿಬಿಟ್ಟು, ನೀವು ದುಡ್ಡು ನೀನೇ ಇಟ್ಕೊಂಡು ಬಟ್ಟೆನೂ ನೀನೇ ಇಟ್ಕೊಂಡು ನಮಗೆ ಫ್ರಾಡ್ ಮಾಡ್ತಾ ಇದೆಯಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ದುಡ್ಡು ಹಾಕು, ಹಂಗೆ ಹೆಂಗೆ ಅಂತ ನನ್ನೇ ಎದುರ್ಸೋಕ್ಕೆ ಶುರು ಮಾಡಿಬಿಟ್ಟ. ಅಲ್ಲ ಗುರು, ನಾನು ಇವಾಗ ತಾನೇ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಜಸ್ಟ್ ಅಂದ್ಕೊಂಡಿರೋದು ಅಷ್ಟೇ. ಯಾವುದೇ ರೀತಿ ಅಂತ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಯಾರಿಗೂ ಇದನ್ನು ಮಾಡಿಲ್ಲ, ನನ್ನ ಫ್ರೆಂಡ್ ಬಿಟ್ಟರೆ. ಅದಾದಮೇಲೆ ನಂಗೆ ಎಷ್ಟು ಇದಾಗೋಯ್ತು ಅಂದರೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಇಲ್ದಿರೋ ತಪ್ಪಿಗೆ ನಾನೇನಕ್ಕೆ ಇದನ್ನು ಮಾಡಬೇಕು ಅಂತೇಳಿ. ನೀವೇ ಇದನ್ನು ಫ್ರಾಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ನನ್ನ ಹತ್ರ ನಾನು 1 ರೂಪಾಯಿನೂ ಹಾಕಲ್ಲ, ನನ್ನ ಹತ್ರ ಯಾವ ಬಟ್ಟೆನೂ ಇಲ್ಲ, ನಿಮ್ಮದು ಫ್ರಾಡ್ ಮಾಡಿಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೊಡ್ತೀನಿ ಕಣಮ್ಮ ಅಂತ ಅವ್ನು ನನ್ನ ಹತ್ರ ಜಾಸ್ತಿ ಜೋರಾಗಿ ಮಾತಾಡ್ದ. ಆಮೇಲೆ ನನ್ನ ಹಸ್ಬೆಂಡ್ ಅಲ್ಲೇ ಇದ್ರ ಪಕ್ಕದಲ್ಲೇ ಕೊಟ್ಟೆ. ಅವ್ರು ಮಾತಾಡಿದ್ರು, ನನಗೆ ಗೊತ್ತು ನೀವು ಫ್ರಾಡ್ ಮಾಡ್ತಾಯಿದ್ದೀರಾ ಅಂತ, ಸುಮ್ಮನೆ ಮರ್ಯಾದೆಗೆ ಫೋನ್ ಇಟ್ಟರೆ ಸರಿ, ಇಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಇವಾಗಲೇ ನಂಬರ್ ಹೋಗುತ್ತೆ ಅಂತ ಹೇಳಿ ಕಟ್ ಮಾಡಿದ ತಕ್ಷಣ ಅವ್ರು ಏನಾಯಿತು ಅಂತ ಗೊತ್ತಿಲ್ಲ, ನಂಗೆ ತಿರ್ಗಾ ಫೋನ್ ಮಾಡಲಿಲ್ಲ. ನಾವು ಕೂಡ ಸೇಫ್ಟಿ, ನಾವು ಯಾಕಂದರೆ ಇದರ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ನಮ್ಮನ್ನ ದುಡ್ಡು ವಸೂಲಿ ಮಾಡೋಕ್ಕೆ ನೋಡ್ಕೊಂಡು ಬಿಡ್ತಾರೆ. ನಮ್ಮ ಫೋಟೋಸ್, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು, ಇನ್ಸ್ಟಾಗ್ರಾಮ್ ಹೆಸರೆಲ್ಲ ತೊಗೊಂಡು. ನಾವು ಅವ್ರು ಕಟ್ ಮಾಡಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ನಾನು ವಾಟ್ಸಪ್ಪಲ್ಲಿ ಬಂದಿತ್ತಲ್ಲ ಮೆಸೇಜು, ಅದನ್ನೆಲ್ಲ ನೋಡಿದೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಬುದ್ಧಿವಂತರು, ನಂದು ನಮ್ಮ ಅಮ್ಮನ ಜೊತೆ ಇರೋ ಫೋಟೋ ತೋರಿಸ್ತೀನಿ ನೋಡಿ, ಇವೆಲ್ಲ ನಂದು ನಮ್ಮ ಅಮ್ಮನ ಜೊತೆ ಇರೋ ಫೋಟೋ. ಇದು ಡೌನ್ಲೋಡ್ ಮಾಡಿಲ್ಲ ನಾನು, ಇದೊಂದೇ ಮಾಡಿದೆ. ಇದೆಲ್ಲ ನಂದು ನಮ್ಮ ಅಮ್ಮನ ಜೊತೆ ಇರೋ ಫೋಟೋಸ್ನ ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿರೋದು. ಎದ್ರುಕೊಂಡು ಬಿಡ್ತೀನಿ ನಾನು, ಇವರೇ ನನ್ನ ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡಿರೋದು, ಇವರೇ ನನ್ನ ಹತ್ರ ದುಡ್ಡು ಹಾಕ್ತಂಗೆ ಮೋಸ ಮಾಡಿರೋದು, ಹಂಗೆ ಹೆಂಗೆ ಅಂತ. ಆಮೇಲೆ ನೋಡ್ತಾ ಇರ್ಬೋದು ಹೆಂಗೆಲ್ಲ ಚಾಟ್ ಮಾಡಿದ್ದಾರೆ ಅಂದರೆ, ಬಿಲ್ ಅದು ಫೋನ್ಪೇಲಿ ನಾವು ಕಳಿಸೋ ದುಡ್ಡು ಬರುತ್ತಲ್ಲ, ಅದನ್ನೆಲ್ಲನೂ ಕಳಿಸಿದ್ರು ನನಗೆ. ಆವಾಗಲೇ ಗೊತ್ತಾಗೋಯ್ತು ದೊಡ್ಡ ಸ್ಕ್ಯಾಮ್ ಇದೆ. ಯಾಕಂದರೆ ನಾವು ಮನೇಲಿರೋದು ಇಬ್ಬರು ಅಕೌಂಟ್ ಇರುತ್ತೆ. ಅದು ಯಾರ ಹೆಸರಲ್ಲಿ ಇರುತ್ತೆ ಹೇಳಿ, ಸ್ವಂತ ಹೆಸರು ನಮ್ಮ ಹೆಸರಲ್ಲಿ ಇರುತ್ತಲ್ಲ, ಅದು ಹೆಂಗೆ ಬೇರೆಯವ್ರ ಹೆಸರಲ್ಲಿ ಇರುತ್ತೆ. ಆವಾಗಲೇ ಗೊತ್ತಾಯ್ತು ಇದು ದೊಡ್ಡ ಫ್ರಾಡು ಅಂತ. ಅವರು ಏನೇನು ಕಳಿಸಿದ್ದಾರೆ ಅಂದರೆ, ನೀವು ಫ್ರಾಡ್ ಮಾಡ್ತಾಯಿದ್ದೀರಾ ಅಂತ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಪೇಜಲ್ಲೆಲ್ಲ 100 ಐಡಿಯಿಂದ
ಬ್ಯಾಡ್ ಕಮೆಂಟ್ ಮಾಡಿಸ್ತೀನಿ ಅಂತೆಲ್ಲ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಒಂದು ನಿಮಿಷ. ಹಾಂ, ನೋಡ್ಬೋದು, ಉಲ್ಟಾ ಕಾಣಿಸ್ತಾ ಇದೆ ನಿಮಗೆ. ನನ್ನ ಹತ್ರ 100 ID ಇದೆ. ಫೇಕ್ ಟ್ರಾನ್ಸಾಕ್ಷನ್ ಕೂಡ ಕಳಿಸಿದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟು ಕಳಿಸಿದ್ದಾರೆ ಅಂದರೆ 20,900 ರೂಪಾಯಿ. ಫಸ್ಟು ನನ್ನ ಹತ್ರ ಹೇಳಿದ್ದು 4,500 ರೂಪಾಯಿ. ಇಲ್ಲಿ ಫೇಕ್ ಟ್ರಾನ್ಸಾಕ್ಷನ್ ಇರೋದು 20,900. ಸೊ ಈ ಥರ ಎಲ್ಲ ಮಾಡ್ತಾರೆ. ಇವಾಗ ಇಲ್ಲಿ ನನಗೆ ಕೇಳಿರೋದು ನೋಡಿ, ಇಲ್ಲಿ ನನಗೆ ಅಮೌಂಟ್ ಕೇಳಿರೋದು ನೋಡಿ, 4,500 ರೂಪಾಯಿ ಕಳಿಸು, ಅದರ್ವೈಸ್ ನಿಮ್ಮ ಇನ್ಸ್ಟಾ ಪೇಜು ಇದನ್ನೆಲ್ಲ ನಾನು ಬ್ಯಾಡ್ ಕಮೆಂಟ್ ಮಾಡಿಸ್ತೀನಿ, ವೀಡಿಯೋ ರೆಕಾರ್ಡೆಲ್ಲ ಇದೆ ನೀವು ಬುಕ್ ಮಾಡಿರೋದು, ಈ ಥರದ್ದೆಲ್ಲ ಬಂತು. ನಿಜವಾಗ್ಲೂ ಇದೆಲ್ಲ ನೋಡಿದಾಗ ತಕ್ಷಣಕ್ಕೆ ಸಖತ್ ಭಯ ಆಗೋಯಿತು ನನಗಂತೂ. ಏನಪ್ಪ ಇದು, ನಾವೇನು ಮೋಸ ಮಾಡಿದ್ದೀರ, ಯಾರಿಗೂ ಮಾಡಿದ್ದೀರ, ಹೆಂಗೋ ಒಂದು ಇದನ್ನು ಮಾಡಬೇಕು ಅನ್ಕೋತಾ ಇದ್ದೀವಿ, ನಮಗೆ ಮೋಸ ಮಾಡೋಕ್ಕೆ ಬರ್ತಾ ಇದ್ದೀರಲ್ಲ ಅಂತ. ನಿಜವಾಗ್ಲೂ ಇವಾಗ ತಲೆಯಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ದುಡ್ಡು ಬೇಕು ಅಲ್ವಾ. ಇವಾಗ ಯಾರು ಹೇಳಿ, ದುಡ್ಡು ಇಲ್ದಂಗೆ ಹೆಂಗೆ ಮಾಡೋಕ್ಕಾಗತ್ತೆ ಹೇಳಿ. ನಾವೇ ಮನೆಗೆ ಅದಿದ್ದು ಐಟಮ್ಸ್ ತೊಗೊಂಬಂದು ದುಡ್ಡು ಇಲ್ದಂಗೆ ಕೂತಿದ್ದೀವಿ, 5-10 ಸಾವಿರ ಕೈಯಲ್ಲಿ ಇಟ್ಕೊಂಡು ಏನಾದರೂ ಎಮರ್ಜೆನ್ಸಿಗೆ ಅಂತ. ಅದರಲ್ಲೂ ನೀವು ದುಡ್ಡು ಕೇಳಿದ್ರೆ ಹೆಂಗಾಗುತ್ತೆ ಹೇಳಿ. ಸೊ ಹಾಗಾಗಿ ನೀವು ಏನೇ ಬಿಸ್ನೆಸ್ ಸ್ಟಾರ್ಟ್ ನಾನು ಇವಾಗ ಈ ಫೋಟೋಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು ಎಲ್ಲನೂ ಪೊಲೀಸ್ ಅವ್ರಿಗೆ, ನಮಗೆ ಗೊತ್ತಿರೋರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹಿಂಗೆ ಅಂದೆ, ಈ ಥರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಮ್ಯಾಮ್ ತುಂಬಾ ಈ ಥರ ಮಾಡ್ತಾಯಿದ್ದೆ. ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಹೇಳಿದೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಈ ಥರ ಕ್ಯಾಶ್ ಎಲ್ಲ ಕೇಳೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಂತ. ಅವ್ರು ಇವಾಗ ನಾನು ಸ್ಕ್ರೀನ್ಶಾಟ್ ತೆಗ್ದಿರೋದಲ್ಲ ಅವ್ರಿಗೆ ಕಳಿಸ್ದೆ, ಫೋನ್ ನಂಬರ್ ಕೂಡ ಕಳಿಸ್ದೆ. ಅವ್ರು ಹೇಳಿದ್ರು ಇನ್ನೊಂದು 2-3 ಅವರ್ ವೆಯ್ಟ್ ಮಾಡಿ, ಒಂದು ಸಂಜೆ ಗಂಟೆ ವೆಯ್ಟ್ ಮಾಡಿ, ಒಂದು ವೇಳೆ ಇದೇ ಥರ ಇನ್ನೊಂದು ನಂಬರಿಂದ ಕಾಲ್ ಬಂತು ಅಂದರೆ ಇಮ್ಮಿಡಿಯೇಟ್ಲಿ ನಂಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ ನಾನು ನೋಡ್ಕೋತೀನಿ, ನಂಬರ್ನ ಇದನ್ನು ಮಾಡಿ ಕಳಿಸ್ಕೊಡಿ ನನಗೆ ಅಂತ ಹೇಳಿದ್ರು. ಸೊ ಅವಾಗ ಸ್ವಲ್ಪ ಧೈರ್ಯ ಬಂತು. ಅದಾದಮೇಲೆ ನಾವು ಹತ್ರ ಹೇಳಿದ ತಕ್ಷಣ ಅವರು ಸ್ಟಾಪ್ ಮಾಡಿದರು. ಆ್ಯಂಡ್ ನಂಗೆ ಅದೇ ಪೇಜಿಂದ ಇನ್ಸ್ಟಾಗ್ರಾಮಲ್ಲಿ ಕೂಡ ಇವಾಗ ಫಾಲೋ ಬ್ಯಾಕ್ ಬಂದಿದೆ. ನಾನು ಸರ್ಚ್ ಮಾಡಿ ನೋಡಿದೆ ಅವರ ಕ್ರಿಯೇಷನ್ಸ್ ಏನು ಹೆಸ್ರು ಹೇಳಿದ್ರಲ್ಲ ಅದನ್ನು. ಸೊ ನೋಡಿ, ಈ ಥರ ನಮ್ಮನ್ನು ಎಲ್ಲಿಂದನೋ ಅಬ್ಸರ್ವ್ ಮಾಡಿಕೊಂಡು ನಾವು ಯೂಟ್ಯೂಬಲ್ಲಿದ್ದೀವಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀವಿ, ಹೆಣ್ಮಕ್ಳು ಕುಗ್ಬಿಡ್ತಾರೆ, ದುಡ್ಡು ಕಳಿಸ್ಬಿಡ್ತಾರೆ ಅಂತ ಇಷ್ಟೊಂದೆಲ್ಲ ಮೋಸ ಮಾಡ್ತಾರೆ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನೀವೇನಾದರೂ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮಾಡ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ಥರ ಇನ್ಸ್ಟಾಗ್ರಾಮು ಅದು ಇದು ಅಂದರೆ ಇವಾಗ ಚಿಕ್ಕಪೇಟೆ ಅದು ಇದು ಅಂತ ತುಂಬ ಜನ ಹೇಳ್ತಾ ಇರ್ತಾರಲ್ಲ. ಸೊ ಅಲ್ಲಿಗೆಲ್ಲ ನೀವು ಡೈರೆಕ್ಟಾಗಿ ಹೋಗಿ, ಕಾಲ್ ಮಾಡಬೇಡಿ, ಡೈರೆಕ್ಟಾಗಿ ಹೋಗಿ ನೋಡಿ, ಸ್ಯಾರಿ ಕ್ವಾಲಿಟಿ ನೋಡಿ, ಬಲ್ಕಾಗಿ ಏನು ಕೊಡ್ತಾರೆ ಅದನ್ನೆಲ್ಲ ವಿಚಾರಿಸಿ, ಒಂದು 2-3 ಕಡೆ, ಇನ್ನೂ 4-5 ಕಡೆ ವಿಚಾರಿಸಿ ಆಮೇಲೆ ನೀವು ಬಿಸ್ನೆಸ್ಗಳನ್ನ ಮಾಡಿಕೊಡಿ. ನಿಜವಾಗ್ಲೂ ನಾನು ಯಾರಿಗೂ ಮಾಡ್ದೇ ಈ ಥರ ನಮಗೆ ಸ್ಕ್ಯಾಮು. ನೀವೇನಾದರೂ ಯಾರಿಗಾದ್ರೂ ಫೋನ್ ಮಾಡೋದು, ಎನ್ಕ್ವೈರಿ ಮಾಡೋದು ಮಾಡಿಬಿಟ್ರೆ ನಿಮ್ಮನ್ನೇ ಇದನ್ನು ಮಾಡಿಬಿಡ್ತಾರೆ, ನೀವು ತಗೊಂಡಿದ್ದೀರ ಅಂತ ನಿಮ್ಮನ್ನೇ ಎದುರಿಸಿ ನಿಮ್ಮ ಹತ್ರನೇ ದುಡ್ಡು ಹಾಕ್ಸ್ಕೊಬಿಡ್ತಾರೆ. ಸೊ ಇದು ಸ್ವಲ್ಪ ಜಾಗ್ರತೆಯಿಂದ ಇರಿ, ಈ ಥರ ಸ್ಕ್ಯಾಮೆಲ್ಲ ಆಗುತ್ತೆ. ನಾನು ನನ್ನ ಫ್ರೆಂಡ್ಗೂ ಕೂಡ ಹೇಳಿದೆ, ಇದನ್ನೆಲ್ಲ ಕಳಿಸ್ದೆ, ಈ ಥರ ಆಯಿತು, ನಿಮಗೆ ಈ ಥರ ಆಗ್ಬೋದು, ಈ ಥರ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಸ್ವಲ್ಪ ಸೇಫ್ಟಿಯಾಗಿರಿ, ಯಾರೇ ಕಾಲ್ ಮಾಡಿದ್ರು ಹೆದರ್ಕೋಬೇಡಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಅಂತ ನಾನು ನನಗೆ ಗೊತ್ತಿರೋ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದಾರೆ ನನ್ನ ಫ್ರೆಂಡ್ಸು, ಅವ್ರಿಗೆಲ್ಲ ಹೇಳಿದೆ. ಹೌದಾ, ನೋಡಿ ನೀವು ಇನ್ನೂ ಇವಾಗ ಅಂದ್ಕೊಂಡಿದ್ದೀರಾ ಆಲ್ರೆಡಿ ಹಿಂಗೆ ಮಾಡ್ತಾಯಿದ್ದಾರೆ. ನಾವು ಮಾಡ್ತಾ ಇರೋರಿಗೆ ಅವ್ರಿಗೂ ಅಷ್ಟೇ ದುಡ್ಡಿಂದಾಗಿರ್ಬೋದು ಪ್ರತಿಯೊಂದು ಸ್ಕ್ಯಾಮ್ಗಳು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ನಾವು ಅಷ್ಟು ಜಾಗೃತವಾಗಿ ನಮ್ಮ ಸೇಫ್ಟಿಗೆ ಏನೇನು ಬೇಕು ಅದನ್ನು ನಾವು ಮಾಡ್ಕೊಬೇಕು. ಆ್ಯಂಡ್ ನನಗಿವಾಗ ಅದಕ್ಕೋಸ್ಕರ ನಂಗೆ ಈ ಒಂದು ಭಯಕ್ಕೇ ನಿಜವಾಗ್ಲೂ ನೀವೇನು ಹೇಳ್ತಾರೋ ಬಿಡ್ತಿರೋ ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಸುಮಾರಷ್ಟು ರೀಲ್ಸ್ಗಳು ನಮಗೂ ಬರ್ತಾ ಇರುತ್ತೆ, ಹಂಗೆ ಹೋಲ್ಸೇಲು ಹಿಂಗೆ ಹೋಲ್ಸೇಲ್. ಆ್ಯಂಡ್ ನಮಗೂ ಕೂಡ ಕಳಿಸ್ತಾ ಇರ್ತಾರೆ, ಮೇಡಮ್ ನೀವು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ವ, ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಚೆನ್ನಾಗಿರೋದು ಸಿಗುತ್ತೆ ಅಂತೆಲ್ಲ ಕಳಿಸ್ತಾ ಇರ್ತಾರೆ. ಬೇಡ, ನಿಮಗೆ ಬೇಕು, ನೀವು ಮಾಡಲೇಬೇಕು ಅಂತಿದ್ರೆ ನೀವೇ ಒಂದು 2-3 ದಿವಸ, 1 ವಾರ 2 ವಾರ ಟೈಮ್ ತೊಗೊಂಡು ಓಡಾಡಿ ಹುಡುಕಿ ಆಮೇಲೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಇವತ್ತು ನಾನು ಅದಕ್ಕೆ ಹೋಗಿದ್ದಿದ್ದು. ನನಗೆ ಗೊತ್ತಿರೋ ಹತ್ರ ಅಕ್ಕ ಮನೆ ಹತ್ರ ಎಲ್ಲ ಕೆಲವೊಂದಿಷ್ಟು ಶಾಪ್ಗಳಿತ್ತು, ಅವರು ಕೂಡ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತು ವಿಚಾರಿಸ್ಕೊಂಬರೋಣ ಅಂತೇಳಿ ಹೋಗಿದ್ದೆ. ವಿಚಾರಿಸ್ಕೊಂಡು ಬಂದೆ, ಆದರೆ ನನಗೆ ಯಾಕೋ ಮನಸ್ಸಿಂದು ಇದಿಲ್ಲ. ಹಾಗೆ ಸ್ವಾತಿನೂ ಕೂಡ ಕೆಲವೊಂದಿಷ್ಟು ಟಿಪ್ಸ್ಗಳು ಬೇಕಾಗಿತ್ತು. ಅವರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಸ್ವಲ್ಪ ಬ್ಯುಸಿ ಇರ್ತಾರಲ್ಲ, ಹಾಗಾಗಿ ಸೊ ಅದನ್ನು ಮಾತಾಡಿಕೊಂಡು ವಾಪಸ್ ಮನೆಗೆ ಬಂದೆ. ಸೊ ಈ ಥರ ಸ್ಕ್ಯಾಮ್ಗಳಂತೂ ತುಂಬಾ ಆಗುತ್ತೆ. ಬೇಕು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನೀವೇ ಹೋಗಿ ನೋಡಿ ತೊಗೊಂಡು ಬಂದು ಮಾಡಿ. ಈ ಥರ ಎಲ್ಲ ಮಾಡೋದಕ್ಕಂತೂ ಹೋಗಬೇಡಿ. ಹೆಂಗೆ ಸ್ಕ್ಯಾಮ್ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ. ನಿಜವಾಗ್ಲೂ ನಂಗೆ ಭಯ. ಅಷ್ಟು ಒಂದು ವಾರದಿಂದ ನಾವು ವೆಯ್ಟ್ ಮಾಡಿದ್ವಿ, ಯಾರಾದರೂ ಮಾಡ್ತಾರಾ, ತಗ್ಲಾಕ್ಸ್ಬೇಕು, ನಮ್ಮನ್ನೇ ತಗ್ಲಾಕ್ಸಕ್ಕೆ ನೋಡ್ತಾರೆ. ಇದೇ ಹೇಳ್ತಾರಲ್ಲ, ಒಳ್ಳೆಯವ್ರಿಗೇ ಹಿಂಗೆ ಮಾಡೋದು. ನಾವೇನೋ ಒಂದು ಪ್ರಯತ್ನ ಪಡ್ತೀವಿ ಅಂದರೆ ಅದು ಏನಕ್ಕಾದ್ರೂ ಒಂದು ಮುಳ್ಳಾಕೋಕ್ಕೆ, ಒಂದು ಕಲ್ಲು ಹಾಕೋಕ್ಕೆ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಇನ್ನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ನಾನು ಯಾವುದೇ ರೀತಿಯಾದಂಥದ್ದು ಯಾವುದೂ ತಂದಿಲ್ಲ. ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು
ಸ್ಯಾರೀಸ್ ಬಿಸ್ನೆಸ್ಗೆ ಅಂತ ಸ್ಯಾರೀಸ್ಗಳು ನಾನು ತಂದಿಲ್ಲ, ಹೇಳಿದ್ದೀನಿ ಅಷ್ಟೇ ನನ್ನ ಫ್ರೆಂಡ್ಗೆ. ಅವ್ರ ಮುಖಾಂತರದಿಂದನೇ ನಾನು ಇವಾಗ ಮಾಡ್ತಾ ಇರೋದು. ನಾನು ತರಬೇಕು ಅಂತ ಅಂದ್ಕೊಂಡಾಗ ನಾನೇ ಹೋಗಿ ನೋಡಿ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೊಂದು ಎಲ್ಲರಿಗೂ ಸ್ವಲ್ಪ ಜೋಪಾನವಾಗಿರಿ ಅಷ್ಟೇ. ಯಾರೇ ಹೆಣ್ಮಕ್ಳು ಇವಾಗ ತುಂಬ ಜನ ನನಗೂ ಸ್ಯಾರೀಸ್ ಎಲ್ಲ ಕಳಿಸ್ಕೊಡ್ತೀನಿ ಅಕ್ಕ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ, ಹೇಳಿ ಈ ಥರ ಪೇಜಸ್ ಇದೆ ಅಂತ. ಸೊ ಅವರು ಅಷ್ಟೇ ಹೆಣ್ಮಕ್ಳು ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡು ಮಾಡ್ತಾಯಿರ್ತಾರೆ. ತುಂಬ ಕಷ್ಟ ಇದೆ, ಇದನ್ನೆಲ್ಲ ಸುಲಭವಾಗಿ ಮಾಡೋಕ್ಕಾಗಲ್ಲ. ಆದರೂ ಛಲದಿಂದ ಮಾಡ್ತಾಯಿರ್ತಾರೆ. ಅದ್ರಲ್ಲಿ ₹100 ಲಾಭ ಬಂದರೂ ನಮಗೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ಯಾರಿಗೂ ಈ ಥರ ಸ್ಕ್ಯಾಮ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ವೇಳೆ ಸ್ಕ್ಯಾಮರ್ ನೀವೇನಾದ್ರು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಳ್ತಾ ಇರೋದು, ನೀವೇನೋ ನೋಡಿದ್ರೆ ಖಂಡಿತವಾಗ್ಲೂ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಹೆಣ್ಮಕ್ಳು ದುಡಿಯೋದೇ ಅವರವರು ಒಂದು ₹100 ಉಳಿದ್ರೆ ನನ್ನ ಮಗುಗಾಗುತ್ತೆ, ನನ್ನ ಫ್ಯಾಮಿಲಿಗಾಗುತ್ತೆ ಅಂತ ನೀವು ದುಡಿದ್ರೂ ನಿಮಗೆ ಅಲ್ವಾ ಆಗೋದು. ಸ್ಕ್ಯಾಮ್ ಮಾಡಿ ಇನ್ನೊಬ್ರು ಕಣ್ಣೀರಿಂದ ನೀವು ಬೆಳೆಯೋದು ಆಗಲಿ ತಿನ್ನೋದಾಗಲಿ ಅದರಿಂದ ಮಾಡಿದ್ರೆ ಏನು ಲಾಭ. ಸೊ ಪ್ಲೀಸ್ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಹೆಣ್ಮಕ್ಳು ತುಂಬ ಕಷ್ಟಪಟ್ಟೆ ಮಾಡ್ತಾಯಿರ್ತಾರೆ, ಯಾರೇನು ಸುಮ್ಮನೆ ಮಾಡ್ತಾರಲ್ಲ. ಇವಾಗ ಒಂದು ಶಾಪ್ ಮಾಡ್ಕೊಂಡಿದ್ದಾರೆ, ಒಂದು ಚಿಕ್ಕ ಜ್ಯುವೆಲ್ರಿ ಮಾಡ್ತಾಯಿದ್ದಾರೆ, ಒಂದು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ, ಒಂದು ಮೇಕಓವರ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ನಿಜವಾಗ್ಲೂ ದೊಡ್ಡದು. ಅವರು ಹೆಣ್ಮಕ್ಳು ಅಷ್ಟು ಎಫರ್ಟ್ ಹಾಕಿ ಮನೆಗೆ ಅವ್ರಿಗೆ ಅಂತೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಹತ್ರನೇ ನೀವು ಮೋಸ ಮಾಡೋಕ್ಕೋದ್ರೆ ಅವ್ರ ಕಣ್ಣೀರು ಸುಮ್ಮನೆ ಇರುತ್ತೆ ಹೇಳಿ. ಹಾಗಾಗಿ ಯಾರಿಗೂ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇನ್ನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಸೇಫಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಸ್ಕ್ಯಾಮ್ಗಳಿಗೆಲ್ಲ ತುಂಬಾ ಬರುತ್ತೆ. ಸೊ ಸೇಫಾಗಿರಿ. ಈ ಥರ ಯೂಟ್ಯೂಬ್ ಇದರಲ್ಲೆಲ್ಲ ಇರೋರಿಗೆ ನಮ್ಮನ್ನೇ ಇದು ಮಾಡಲ್ಲ. ಇನ್ನು ಬೇರೆಯವ್ರು ಸ್ವಲ್ಪ ಸಾಫ್ಟ್ ಇರೋರಿಗೆ ಬಿಟ್ಬಿಡ್ತಾರಾ ಹೇಳಿ, ಹಾಕಿಸ್ಕೊಂಡು ಬಿಡ್ತಾರೆ ದುಡ್ಡನ್ನ, ಸುಮ್ಮನೆ ಹೋಗುತ್ತೆ. ನೀವು ಕಷ್ಟಪಟ್ಟಿರೋದು ₹1 ನೀವು ಕಷ್ಟಪಟ್ಟಿದ್ರೆ ಅದು ಇನ್ನೊಬ್ಬರನ್ನ ನೀವು ಕೊಡಬೇಕಂದ್ರೆ ನಿಮ್ಮ ಇಚ್ಛೆ ಇರಬೇಕು. ನೀವು ಖರ್ಚು ಮಾಡ್ತಾಯಿದ್ದೀನಿ ನನಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ಅದಕ್ಕೆ ಮಾತ್ರ ಮಾಡಿ. ಯಾರೋ 4ನೇ ವ್ಯಕ್ತಿ ನಿಮ್ಮನ್ನು ಅಯ್ಯೋ ಅನ್ನಿಸ್ಕೊಂಡು ಈ ಥರ ಸ್ಕ್ಯಾಮ್ಗಳು ಮಾಡಿಕೊಂಡು ನಿಮ್ಮ ದುಡ್ಡು ₹1 ಬಿಚ್ಚಕ್ಕೆ ಹೋಗ್ಬಿಡಿ. ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಯಾಕಂದರೆ ಅದು ಅವ್ರು ಕಷ್ಟಪಟ್ಟಿರುತ್ತಲ್ಲ, ನೀವು ಕಷ್ಟಪಟ್ಟಿರೋದು. ಒಂದೊಂದು ರೂಪಾಯಿಗೂ ನೀವು ಕಷ್ಟ ಬಿದ್ದಿರೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರಾ, ಅದರಿಂದ ಎಷ್ಟು ಜನದ ಹತ್ರ ನೀವು ಬೈಸ್ಕೊಂಡಿರ್ತೀರ ಅಲ್ವಾ. ಸೊ ಯಾರಿಗೂ ಆ ಥರ ಸುಮ್ಮನೆ ದುಡ್ಡು ಹಾಕ್ಲಿಕ್ಕಂತೂ ಹೋಗಬೇಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಇದರಲ್ಲಿ ಆಗಿದ್ದು, ಹಾಗಾಗಿ ಸೊ ಹುಷಾರಾಗಿರಿ ಅಷ್ಟೇ. ಆ್ಯಂಡ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಅದನ್ನೇ ಹೇಳೋದಲ್ವ, ಯಾರಾದರೂ ಏನಾದರೂ ಹೊಸ್ದಾಗಿ ಮಾಡ್ತಾಯಿದ್ದಾರೆ ಅಂದರೆ ಕಲ್ಲಾಕೋಕ್ಕೆ ಕಾಯ್ತಾ ಇರ್ತಾರೆ ಹೊರತು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರೋಲ್ಲ. ಇನ್ನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಿಜವಾಗ್ಲೂ ನಿಮ್ಗೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಿಜವಾಗ್ಲೂ ನೀವೇ ಹೋಗಿ ನೋಡಿ, ಪ್ರತಿಯೊಂದು ನೋಡಿಕೊಂಡು ತೊಗೊಂಡು ಬಂದು ಬಿಸ್ನೆಸ್ನ ಮಾಡಿ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ, ಇದನ್ನು ಮಾಡಿ, ಈ ಥರ ಸ್ಕ್ಯಾಮ್ಗಳಿಗೆಲ್ಲ ಹೋಗಬೇಡಿ. ಆದಷ್ಟು ಹುಷಾರಾಗಿರಿ. ಅದರಲ್ಲೂ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀನು ಏನಾದರೂ ಹಾಕಿಲ್ಲ ಅಂದರೆ ದುಡ್ಡು ನಾವು ಕಮೆಂಟ್ ಮಾಡಿಸ್ತೀವಿ ಹಾಗೆ ಹೀಗೆ ಅಂತೆಲ್ಲ. ಸೊ ಸೇಫಾಗಿರಿ, ಸೇಫಾಗಿ ಬಿಸ್ನೆಸ್ಗಳನ್ನ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.